ಜಿಲ್ಲಾಧಿಕಾರಿಗಳು ಅವರಿಬ್ಬರೇ ಹಣಗಳನ್ನ ಬಿಡುಗಡೆ ಮಾಡಬೇಕು. ಖರ್ಚು ವೆಚ್ಚ ಅವ್ರ ಕೈಲೇ ಇರೋದು ನಿಯಮ. ಈಗೇನಾಗುತ್ತೆ, ಅವರು ಸರ್ವಾಧಿಕಾರ ತಗೊಂಡಿದ್ದಾರೆ. ಅವ್ರು ಏನು ಮಾಡ್ತಾ ಇದ್ದಾರೆ ಅಂತ ಗೊತ್ತಿಲ್ಲ. ಉದಾಹರಣೆಗೆ ಡಾಕ್ಟರ್ ಮೀರಾ ಶಿವಲಿಂಗಯ್ಯ ಇದ್ದರು, 19 ಮಹಾಕಾವ್ಯಗಳ ಬಗ್ಗೆ ಎಬ್ರಿ ಸಾಹೇಬ್ ಇದ್ದರು, ಮತ್ತು ಜಯಪ್ರಕಾಶ್ ಗೌಡ್ರು. ಇವತ್ತು ಮಂಡ್ಯದಲ್ಲಿ ಸಾಂಸ್ಕೃತಿಕ ನಗರವನ್ನು ಮಾಡುವಂಥಲ್ಲಿ ಮುಂಚೂಣಿಲ್ಲ, ಅವ್ರನ್ನ ಅಧ್ಯಕ್ಷ ಮಾಡ್ಬೋದಾಗಿ. ಇವರು ಅಧ್ಯಕ್ಷ ಯಾಕೆ ಮಾಡಲಿಲ್ಲ ಅಂದರೆ, ನಮ್ಮ ಸಾರ್ವಜನಿಕ ಕನ್ನಡಿಗರ ಅಭಿಪ್ರಾಯ ಹಣವನ್ನು ಲೂಟಿ ಮಾಡುವಂಥ ಹುನ್ನಾರ. ಆದರೆ ಇನ್ನೊಂದು ನೋವಾಗುತ್ತೆ, ನಾನು ಸಾಕಷ್ಟು ಜಿಲ್ಲಾಧ್ಯಕ್ಷರ ಜೊತೆ ಭೇಟಿ ಮಾಡಿದ್ದೀನಿ, ಅವ್ರ ಹೆಸರು ಹೇಳೋದಿಲ್ಲ, ಎಲ್ಲರೂ ಭಾಳ ನೋವಿನಲ್ಲಿದ್ದಾರೆ. ಇದೇನು ಕನ್ನಡ ಸಾಹಿತ್ಯ ಪರಿಷತ್ತು ಮಹೇಶ್ ಜೋಶಿಯವರು ಸರ್ವಾಧಿಕಾರ ಅಲ್ಲ, ಇದು ಅವರು ಸರ್ವಾಧಿಕಾರ ಆಗದೆ ಇದೊಂದು ಮಾಫಿಯಾ ಥರ ಗ್ಯಾಂಗ್ ಮಾಡ್ಕೊಂಡಿದ್ದಾರೆ. ಅತ್ಯಂತ ಖಂಡನೀಯ. ಎಲ್ಲ 31 ಜಿಲ್ಲಾ ಅಧ್ಯಕ್ಷರುಗಳ ಮತ್ತು ಹೊರ ರಾಜ್ಯದ ಅಧ್ಯಕ್ಷರು ಕರೆದು ಕುಂತು ಸಭೆ ಸೇರಿ ಮಾಡುವಂಥ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ. ಅನೇಕ ಜನ ಜಿಲ್ಲಾಧ್ಯಕ್ಷರು ಏನಾದ್ರು ಪ್ರತಿಭಟಿಸಿದರೆ ನಾನು ನೇರವಾಗಿ ಆರೋಪ ಮಾಡ್ತೀನಿ, ಮೇಲೆ ನನ್ನ ಸಾಕ್ಷಿ ಇದೆ, ಆರೋಪ ಅಂಥ ಜಿಲ್ಲಾಧ್ಯಕ್ಷರಿಗೆ ಇಕ್ಕಟ್ಟಿನ ಸ್ಥಿತಿಗೆ ಸಿಗಾಕೋದು, ಮಾನಸಿಕ ಒತ್ತಡ ಕೊಡೋದು, ತೊಂದರೆ ಕೊಡುವಂಥ ಕೆಲಸವನ್ನೂ ಮಾಡ್ತಾ ಇದ್ದಾರೆ. ಇದು ಅದಕ್ಕೆ ಮಾಫಿಯಾ ಅಂತ ಹೇಳೋದು ನಾನು. ಇವಾಗ ಕನ್ನಡ ಸಾಹಿತ್ಯ ಪರಿಷತ್ತು ಸಮ್ಮೇಳನ ನಡೀತಾ ಇದೆ. ಈಗ ಎಲ್ಲಿದ್ದಾರೆ ಅಂದರೆ, ನಮ್ಮ ಹಣದಲ್ಲಿ, ನಮ್ಮ ಕನ್ನಡಿಗರ ತೆರಿಗೆ ಹಣದಲ್ಲಿ ಯುರೋಪ್ ಪ್ರವಾಸ ಮಾಡುವಂಥ ಅವಕಾಶ ಇದೆಯಾ? ನೀವೇ ಚಿಂತನೆ ಮಾಡಿ. ಯುರೋಪ್ ಅವಕಾಶ ಬೇಕಾಗಿಲ್ಲ, ಇಲ್ಲಿ ಕೆಲಸ ಮಾಡಬೇಕು, ಇಡೀ ರಾಜ್ಯ ಪ್ರವಾಸ ಮಾಡಿ ಒಂದುಗೂಡಿಸ್ಬೇಕು. ಆ ಕೆಲಸವನ್ನು ಮಾಡ್ತಾ ಇಲ್ಲ. ನಾವು ಮಂಡ್ಯ ಜಿಲ್ಲೆ ಕನ್ನಡ ಸಮ್ಮೇಳನ ಬೇಡ, ನಾವು ಮನವಿನೂ ಕೊಟ್ಟಿದ್ವಿ. ಗಡಿನಾಡು ಕೇಂದ್ರಗಳಲ್ಲಿ ಮಾಡಿ, ನಮ್ಮ ಅಲ್ಲಿರುವಂಥ ಕನ್ನಡಿಗರು ಸಂಕಷ್ಟದಲ್ಲಿದ್ದಾರೆ, ಸರ್ಕಾರಗಳು ಶಾಲೆಗಳು ನೋಡ್ತಾ ಇಲ್ಲ, ಅಲ್ಲಿ ಭಾಳ ನಮಗೆ ನೋವು ಆಗ್ತಾ ಇದೆ. 6 ರಾಜ್ಯಗಳ ಗಡಿಯಲ್ಲಿ ನಾವಿದ್ದೀವಿ. ಗಡಿ ಭಾಗದಲ್ಲಿ ಭಾಳ ತೊಂದರೆ ಆಗಿದೆ. ಉದಾಹರಣೆಗೆ ನಾನು ಕಾನ್ಪುರಕ್ಕೆ ಹೋಗಿದ್ದೆ, ಅಲಸಿಗೆ ಹೋದಾಗ ಕದಂಬ ಸೈನಿಕರು ಉದಾಹರಣೆ ಹೇಳ್ತಾ ಇದ್ದೆ, ಕನ್ನಡ ನಾಡು ನುಡಿ ನೆಲ ಜಲಕ್ಕಾಗಿ ಹೋರಾಟ ಮಾಡಿ, ಲಾಠಿ ಬೂಟು ಏಟು ನಾವೆಲ್ಲ ಆವಾಗ ಚಿಕ್ಕ ಹುಡುಗರು, ನಮಗೆ ಸ್ಫೂರ್ತಿ ಅಂತ ಭಾಳಷ್ಟು ಹೋರಾಟಗಳು ಮಾಡಿ ಮುಂಚೂಣಿ ನಾಯಕ. ಇವತ್ತು ಕನ್ನಡ ಬೆಂಗಳೂರಲ್ಲಿ ಉಳಿಬೇಕಾದ್ರೆ ವಾಟಾಳ್ ನಾಗರಾಜ್ ಅವರು ಭಾಳ ಪ್ರಮುಖ ಕಾರಣ. ಆಮೇಲೆ ನಂತರ ರಾಜ್ಕುಮಾರ್ ಬಂದರು, ಸಾರಾ ಗೋವಿಂದ್ ಬಂದರು, ಅನೇಕರೆಲ್ಲರೂ ಬಂದಿದ್ದಾರೆ. ಇವಾಗಲೂ ಕೂಡ ಕನ್ನಡ ಭಾಳ ಸಂಕಷ್ಟದಲ್ಲಿ ಅಲ್ಲಿದೆ. ಇಲ್ಲಿ ಹೋರಾಟಗಾರರ ಅವಶ್ಯಕತೆ ಇದೆ. ಈಗ ಇವರು ಕನ್ನಡ ಸಾಹಿತ್ಯ ಸಮ್ಮೇಳನದವರು ದಯಮಾಡಿ ವಾಟಾಳ್ ನಾಗರಾಜ್ ಹಿರಿಯ ಹೋರಾಟಗಾರರಿಗೆ ಅವರನ್ನ ಸಮ್ಮೇಳನಾಧ್ಯಕ್ಷ ಮಾಡಿದ್ರೆ ಗೌರವ ಸಲ್ಲಿಸಿದಾಗ ಆಗುತ್ತೆ. ಕನ್ನಡಿಗರ ಹೋರಾಟಕ್ಕೆ ಸ್ಫೂರ್ತಿ ಆಗುತ್ತೆ. ಕನ್ನಡ ಸಾಹಿತಿಗಳ ಬಗ್ಗೆ ನನಗೆ ಭಾಳ ಗೌರವ ಇದೆ, ಅದರ ಬಗ್ಗೆ 2 ಮಾತಿಲ್ಲ. ಒಂದು ವಿಶೇಷ ಅವಕಾಶವನ್ನು ಅವರು ಕಲ್ಪಿಸಬೇಕು. ಇದು ಇಡೀ ರಾಜ್ಯಾದ್ಯಂತ ನಾವು ಮನವಿ ಮಾಡ್ತಾ ಇದ್ದೀವಿ. ಭಾಳ ಮುಖ್ಯ ಇದು. ಇವಾಗ ಕನ್ನಡ ನಾಡು ನುಡಿ ಕಾವೇರಿ ಮಹಾದೇವಿ ಯಾವುದೇ ಚಳುವಳಿಗಳಾದ್ರೂ ಸೆಲೆಬ್ರಿಟಿಗಳು, ರಾಜಕಾರಣಿಗಳು, ಸಾಹಿತಿಗಳು ಬಂದು ಬೆಂಬಲ ವ್ಯಕ್ತಪಡಿಸ್ಕೊಂಡು ಹೋಗ್ತಾರೆ. ಆದರೆ ಕನ್ನಡ ಪರ ಹೋರಾಟಗಾರರು 100 ಪ್ರಕರಣಗಳಲ್ಲಿ ಜೈಲುವಾಸ, ನ್ಯಾಯಾಲಯಕ್ಕೆ ಅಲೆದಾಟು ಮಾಡೋದು, ಆರ್ಥಿಕವಾಗಿ ಸಂಕಷ್ಟದಲ್ಲಿದ್ದಾರೆ. ಈಗ ಅವ್ರಿಗೆಲ್ಲ ಒಂದು ಸ್ಫೂರ್ತಿ ಆಗುತ್ತೆ. ಅದಕ್ಕೋಸ್ಕರ ಕನ್ನಡ ಸಾಹಿತ್ಯ ಪರಿಷತ್ತು ಈ 87ನೇ ಕನ್ನಡ ಸಾಹಿತ್ಯ ಸಮ್ಮೇಳನದಲ್ಲಿ ವಿಶೇಷವಾಗಿ ಅವ್ರಿಗೆ ಅವಕಾಶವನ್ನು ಕಲ್ಪಿಸುವುದ್ರ ಮೂಲಕ ಕನ್ನಡ ನಾಡಿಗೆ ಒಂದು ಅವಕಾಶ, ಶಕ್ತಿನ ತುಂಬಬೇಕಾಗ್ತದೆ. ಹೋರಾಟಗಾರ ಇಲ್ಲ ಅಂದರೆ ಕನ್ನಡ ನಾಡು ಭಾಳ ಸಂಕಷ್ಟಕ್ಕೆ ಈಡಾಗುತ್ತೆ. ಅದರಲ್ಲೂ ನಮ್ಮ ದಕ್ಷಿಣ ಮೈಸೂರು ಪ್ರಾಂತದಲ್ಲಿ ಕನ್ನಡಿಗರ ಸ್ಥಿತಿ ಅಧೋಗತಿಯಾಗ್ಬಿಟ್ಟಿದೆ. ಭಾಳ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ ಕನ್ನಡಿಗರು ಅಂತ ನಿಮ್ಮ ಗಮನಕ್ಕೆ ಬಂಧುಗಳೇ. ವೀಕ್ಷಕ ಮಹಾಪ್ರಭುಗಳೇ, ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಪ್ರೋತ್ಸಾಹಿಸಿ.